ಹೊಸ ವರ್ಷ ಆಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಹೊಸ ವರ್ಷ ಬರಮಾಡಿಕೊಳ್ಳಲು ಗದಗ ಮಂದಿ ತುದಿಗಾಲಲ್ಲಿ ನಿಂತಿದ್ದಾರೆ. ಈಗ ನಾವು ಗದಗ ನಗರದ ಏನು ಬೇಕರಿ ಒಂದರಲ್ಲಿ ನೋಡ್ಬೋದು. ಇದು ಬೇಕರಿಯಲ್ಲಿ ಸಾಕಷ್ಟು ಜನರಿಗೆ ಇವತ್ತು ಏನು ಹೊಸ ವರ್ಷ ಆಚರಣೆಗೆ ಜನರು ಏನು ಸಜ್ಜಾಗಿದ್ದಾರೆ. ಅವರು ಕೇಕ್ ಕಟ್ ಮಾಡಲು ಈಗ ತುದಿಗಾಲಲ್ಲಿ ನಿಂತಿದ್ದಾರೆ. ಹೀಗಾಗಿ ವೆರೈಟಿ ಕೇಕ್ಗಳನ್ನು ಕೂಡ ಗದಗ ನಗರದ ಸಾಸನೂರು ಬೇಕರಿಯಲ್ಲಿ ಮಾಡಿದ್ದಾರೆ. ಈಗ ನಾವು ತೋರಿಸ್ತೀವಿ ಒಂದೊಂದಾಗಿ ನೋಡ್ಬೋದು ಎಷ್ಟೊಂದು ವೆರೈಟಿ ಕೇಕ್ಗಳನ್ನು ಮಾಡಿದ್ದಾರೆ. ಇವತ್ತು ಏನು ಯುವಕರು ಗೆಳೆಯರ ಬಳಗ ಆಗಿರ್ಬೋದು, ಫ್ರೆಂಡ್ಸು ಮನೆಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ, ಏನು ಹೊಸ ವರ್ಷ ಆಚರಣೆ ಮಾಡ್ತಾರೆ ಆ ಎಲ್ಲ ಜನರಿಗೆ ಈ ಒಂದು ಕೇಕನ್ನು ತಯಾರು ಮಾಡಿದ್ದಾರೆ. ಸಾಕಷ್ಟು ವೆರೈಟಿಗಳು ಅಂದರೆ ಒಂದು ಚಾಕ್ಲೇಟ್ ಕೇಕ್ ಆಗಿರ್ಬೋದು, ವೆನಿಲಾ ಆಗಿರ್ಬೋದು, ಸ್ಟ್ರಾಬೆರಿ ಆಗಿರ್ಬೋದು, ಜೊತೆಗೆ ಡ್ರೈ ಫ್ರೂಟ್ಸ್ ಕೇಕ್ಗಳಾಗಿರ್ಬೋದು. ಹೀಗಾಗಿ ಸಾಕಷ್ಟು ವೆರೈಟಿಗಳು ಕೇಕ್ಗಳಿಗೆ ಮಾಡ್ತಾ ಇದ್ದಾರೆ. ಈಗ ಜನರು ಕೂಡ ಕೇಕ್ ಖರೀದಿಗೆ ಸಾಕಷ್ಟು ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು. ಏನು ಇವತ್ತು ಮಧ್ಯರಾತ್ರಿ ಏನು 12 ಗಂಟೆ ಆಗ್ತಿದ್ದಂತೆ ಈಗ ಹೊಸ ವರ್ಷನಿಗೆ ಸಂಭ್ರಮ ಏನು ಮುಗಿಲು ಮುಟ್ಟುತ್ತೆ. ಈಗ ಸಾಕಷ್ಟು ಜನರು ಕೂಡ ಕೇಕ್ ಖರೀದಿಗೆ ಬಂದಿದ್ದಾರೆ. ಈ ಭಾಗದಲ್ಲಿ ನೋಡ್ಬೋದು ಏನು ಮಕ್ಕಳಿಗೆ ಆಕರ್ಷಣವಾಗಂಥ ಕೇಕ್ಗಳು ಕೂಡ ಸಾಕಷ್ಟು ವೆರೈಟಿಯಾಗಿ ಮಾಡಿದ್ದಾರೆ. ಹೀಗಾಗಿ ಜನರು ಕೂಡ ಯಾವ ಕೇಕ್ ತಗೊಳ್ಬೇಕು ಯಾವ್ದು ಬಿಡಬೇಕು ಅನ್ನೋ ಗೊಂದಲದಲ್ಲಿ ಕೂಡ ಇದ್ದಾರೆ. ಯಾಕಂದರೆ ಮಕ್ಕಳಿಗೆ ಆಕರ್ಷಣೆ ಆಗುವಂಥ ಗಿಟಾರ್ ಏನು ಚಿತ್ರಗಳಂಥ ಕೇಕ್ ಆಗಿರ್ಬೋದು, ಡಾಲ್ಗಳು ಇರುವಂಥದ್ದಾಗಿರ್ಬೋದು, ಬೇರೆ ಪ್ರಾಣಿ ಪಕ್ಷಿಗಳಿರುವಂಥ ಒಂದು ಕೇಕ್ಗಳು ಆಗಿರ್ಬೋದು. ಹೀಗಾಗಿ ಸಾಕಷ್ಟು ಮಕ್ಕಳ ಗಮನವನ್ನು ಈ ಒಂದು ಕೇಕನ್ನು ಸೆಳೀತಾ ಇದ್ದಾವೆ. ಹೀಗಾಗಿ ಗದಗ ಜಿಲ್ಲೆಯಾದ್ಯಂತ ಈಗ ಹೊಸ ವರ್ಷ ಆಚರಣೆಗೆ ಸಡಗರ ಸಂಭ್ರಮಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಜನರು ಕೂಡ ಈಗ ಏನು ಬೇಕರಿಗೆ ಆಗಮಿಸಿ ತಮಗೆ ಬೇಕಾದಂಥ ಕೇಕ್ಗಳ ಖರೀದಿಯಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಮಕ್ಕಳ ಸಮೇತ ಬಂದಿದ್ದಾರೆ. ಯಾವುದು ತಗೊಳ್ಬೇಕು ಯಾವುದು ಬಿಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಒಟ್ಟಾರೆಯಾಗಿ ಗದಗ ಜಿಲ್ಲೆಯಾದ್ಯಂತ ಈಗ 2024 ಏನು ಬೈ ಹೇಳಿ 2025 ಏನು ಒಂದು ಹೊಸ ವರ್ಷಕ್ಕೆ ಒಂದು ಬರಮಾಡೋ ಜನರು ಸಡಗರದಲ್ಲಿದೆ. ಈಗ ಏನು ಕೇಕ್ ಮಾಲಕರಿಗೆ ಕೇಳೋಣ, ಸರ್ ಈ ವರ್ಷ ಹೊಸ ವರ್ಷ ಆಚರಣೆ ಕ್ರೇಜ್ ಹೇಗಿದೆ, ಏನು ಎಷ್ಟೆಲ್ಲ ವೆರೈಟಿಗಳು ನೀವು ಕೇಕ್ ಮಾಡಿದ್ದೀರಾ? ಇಲ್ಲ ಬೇಡ ತೊಗೊಂಡ್ಬಿಡ್ರಿ ನೀವು ಬೇಡಲ್ಲ ಸರ್. ಸುಮಾರು ಒಂದು 400ರಿಂದ 500ವರೆಗೂ ಕೇಕ್ ರೆಡಿ ಆಗಿದೆ. ಕ್ರೇಜ್ ಅಂತ ಪರಿ ಏನಿಲ್ಲ, ಇಲ್ಲಿ ನಾರ್ಮಲ್ ಇದೆ ಕ್ರೇಜ್, ಅಷ್ಟೊಂದಿಲ್ಲ. ಸರ್ ಏನು ವಿಶೇಷ ಈ ವರ್ಷ ಯಾಕೆ ಕ್ರೇಜ್ ಇಲ್ಲ ಅಂತ? ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನು ವ್ಯತ್ಯಾಸ? ಅದು ಅರ್ಥ ಆಗ್ತಾ ಇಲ್ಲ ಅಷ್ಟೊಂದು ಏಕೆ ಆಗಿದೆ ಅಂತ ಹೇಳಿ. ಇದೆ ನಾರ್ಮಲಿ ಇದೆ ಅಂತ, ಅಷ್ಟೊಂದು ಹುರುಪಿನಿಂದ ಏನು ಆಚರಣೆ ಮಾಡ್ಬೇಕಂತ ಅನ್ನುವಂಥ ಜನ ಇಲ್ಲ. ಉತ್ಸಾಹ ಕಡಿಮೆ ಇದೆ. ಬಟ್ ಆದರೂ ಏನೋ ಮಾಡ್ತಾ ಇದ್ದಾರೆ. ಸುಮಾರು ಒಂದು 50ರಿಂದ 60 ವೆರೈಟಿ ಕೇಕ್ ಇಲ್ಲಿ ಮಾಡಿರೋದು. ಫ್ಲೇವರ್ ಸರ್ ನಿಮಗೆ ಬಟರ್ ಸ್ಕಾಚ್ಲಿಂದ ಹಿಡ್ಕೊಂಡು ಫ್ರೂಟ್ ಫ್ಲೇವರ್ಸ್ನಲ್ಲಿ ಹಿಡ್ಕೊಂಡು ಚಾಕ್ಲೇಟ್ನಲ್ಲಿ ಒಂದು 40ರಿಂದ 50 ವೆರೈಟೀಸ್ ಬರುತ್ತೆ. 10ರಿಂದ 20 ವೆರೈಟಿ ಇದರಲ್ಲೇ ಬರುತ್ತೆ. ಬ್ಲೂಬೆರಿ, ಬ್ಲ್ಯಾಕ್ ಕರೆಂಟ್, ಲೀಚಿ, ಐರಿಷ್ ಕಾಫಿ, ಜರ್ಮನ್ ಚಾಕ್ಲೇಟ್, ಈ ಥರ ಎಲ್ಲ ತುಂಬ ಫ್ಲೇವರ್ಸ್ ನಮ್ಮಲ್ಲಿ ಬರುತ್ತೆ. ಇದು ಬೇಕರಿ ಅಂಗಡಿ ಮಾಲಕರು ಏನು ಈ ಸಲ ಅವರು ಹೇಳೋ ಪ್ರಕಾರ ಈಗ ಸ್ವಲ್ಪ ಕ್ರೇಜ್ ಕಡಿಮೆ ಇದೆ, ಆದರೂ ಕೂಡ ಸಾಕಷ್ಟು ಏನು ಜನರು ಬರ್ತಾ ಇದ್ದಾರೆ, ಕೇಕ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಹೇಳಿದ್ದಾರೆ. ಒಟ್ಟಾರೆಯಾಗಿ ಗದಗ ಜನರು ಹೊಸ ವರ್ಷದ ಬರಮಾಡಿಕೊಳ್ಳಲು ಸಾಕಷ್ಟು ಸಂಭ್ರಮ ಮತ್ತು ಸಡಗರದಿಂದ ತುದಿಗಾಲ ಮೇಲೆ ನಿಂತಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ರವಿಗಳ ಜೊತೆ ಸಂಜು ಪಾಂಡ್ರೆ, TV9 ಗದಗ.